ನಮಸ್ಕಾರ 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 ಚಾಂಪಿಯನ್ಸ್. ಸೊ ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ರಾಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಕನ್ನಡ ಪ್ರಿಪ್ರೇಷನ್ ಹೆಂಗಿದೆ ಅಂತ ಹೇಳ್ರಿ. ಸೊ ವಿ ಆರ್ ಎಕ್ಸೈಟೆಡ್. ಸೊ ಕಮೆಂಟ್ ಮಾಡಿರಿ ನಿಮ್ಮ ಕನ್ನಡ ಪ್ರಿಪ್ರೇಷನ್ ಹೆಂಗಿದೆ. ಬಿಕಾಸ್ ಇನ್ ಲಾಸ್ಟ್ 2 ದಿನ ಇದೆ ಆ್ಯಂಡ್ 2 ದಿನ ದಿಸ್ ಇಸ್ ವೆರಿ ಕ್ರೂಷಿಯಲ್ ಫಾರ್ ಯುವರ್ ಕನ್ನಡ ಪ್ರಿಪ್ರೇಷನ್. ಸೊ ಈಗಾದರೂ ನೀವು ಮಾಡಿದ್ರೆ ಕನ್ನಡ ಸ್ಕೋರ್ ಆಗುತ್ತೆ. ಸೊ ನೆಗ್ಲೆಕ್ಟ್ ಯಾಕೆ ಮಾಡ್ಕೋಬೇಕು, ಹೌದೋ ಇಲ್ಲೋ? ಸೊ 2 ದಿನ ಅಂತೂ ನೀವು ಕನ್ನಡ ಓದಲೇಬೇಕು. ಸೊ ಪ್ರಿಪ್ರೇಷನ್ ಇತ್ತು ಅಂದರೆ ಆ್ಯಂಡ್ ಆ ಒಂದು ಡೆಡಿಕೇಶನ್ ಇತ್ತು ಅಂದರೆ ಡೆಫಿನೆಟ್ಲಿ ಆಗುತ್ತೆ. ನೀವೇನು ಹೊಸದಾಗಲ್ಲ. ನಾನು ಕನ್ನಡ ಫಸ್ಟ್ ಲ್ಯಾಂಗ್ವೇಜೇ ತೊಗೊಂಡಿದ್ದು ಆ್ಯಂಡ್ ನಾನು ಲಾಸ್ಟ್ ಮೂಮೆಂಟಲ್ಲೇ ಕನ್ನಡ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಹಾಗಂತ ನಾನು ನೆಗ್ಲೆಕ್ಟ್ ಮಾಡಿಲ್ಲ. ಸೊ ಅದಕ್ಕೇನು ಟೈಮ್ ಬೇಕು ಅದನ್ನು ಕೊಟ್ಟೆ ಆ್ಯಂಡ್ ಕನ್ನಡ ಸ್ಕೋರ್ ಆಯಿತು, ಇಲ್ಲ ಅಂತಲ್ಲ. ಸೊ ಆ್ಯಂಡ್ ಈ ಟಾಪರ್ ಆನ್ಸರ್ ಶೀಟ್ ಹೇಳಂಗಿದ್ರೆ ಇಟ್ಸ್ ನಾಟ್ ಕನ್ನಡ ಬರಿಬೇಕು ಅಂತ ಬರೋದಿಲ್ಲ. ವಿತ್ ಆ ಒಂದು ಡೆಡಿಕೇಶನ್, ಆ ಒಂದು ಕಮಿಟ್ಮೆಂಟ್, ಆ ಒಂದು ಏನಂತೀರ ಆ ನೀಟ್ನೆಸ್ ಆಯಿತು, ಆ ಒಂದು ಸ್ಟ್ರಕ್ಚರ್ ಆಯಿತು. ಹೆಂಗಿದೆ ಅಂದರೆ ಇಟ್ ಮೀನ್ಸ್ ದಟ್ ದೇ ಹ್ಯಾವ್ ಲಿಟ್ರಲಿ ಟಾರ್ಗೆಟೆಡ್ ಔಟ್ ಆಫ್ ಔಟ್. ಸರ್ ಏನಕ್ಕೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕನ್ನಡ ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋದು ಅಷ್ಟು ಈಸಿ ಅಲ್ಲ. ಲಿಟ್ರಲಿ ಕನ್ನಡ ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋದು ಅಷ್ಟು ಈಸಿ ಇಲ್ಲ. ಬಿಕಾಸ್ ನಿಮಗೆ ಬರೆಯೋದು ಆ್ಯಂಡ್ ಈಗಂತೂ ಬಿಡ್ರಿ. ಸೊ ಈಗ ಬರೆಯೋದೇ ಕಮ್ಮಿ ಆಗಿರುತ್ತೆ. ಸೊ ಥಿಯರಿ ಬರಿಬೇಕು ಅಂದ್ರೇ ಆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಈಗೆಲ್ಲ ನೀವು CETನೋ ಅಥವಾ JEEನೋ ಅಥವಾ ನೀಟ್ಗೋ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಸೊ ಆಬ್ವಿಯಸ್ಲಿ ಬರೆಯೋದು ಕಮ್ಮಿ ಆಗಿರುತ್ತೆ. ಸೊ ನೀವು ಬರಿಬೇಕು ಆ್ಯಂಡ್ PCMBನೇ ಜಾಸ್ತಿ ಬರೀತಿರ್ತೀರ. ಸೊ ಕನ್ನಡ ಇಂಗ್ಲೀಷ್ ಅಂತೂ ಕಮ್ಮಿನೇ ಮಾಡಿರ್ತೀರ. ಸೊ ಆ ಕನ್ನಡ ಆ್ಯಂಡ್ ಎಸ್ಪೆಷಲಿ ಕನ್ನಡ ಅಂದಾಗ ಈಗ PCMB ಇಂಗ್ಲೀಷ್ ಬರಿಬೇಕಾದ್ರೆ ಆದರೂ ಇಟ್ಸ್ ಫೈನ್. ಬಿಕಾಸ್ PCMB ಬರೆದಿರ್ತೀರ, ಅದೇ ಫ್ಲೋಲ್ ಇಂಗ್ಲೀಷ್ ಹೋಗುತ್ತೆ. ಬಟ್ ಕನ್ನಡ ಇಟ್ಸ್ ನಾಟ್ ದ ಸೇಮ್, ರೈಟ್? ಸೊ ಇಲ್ಲಿ ನೋಡಂಗಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಬರೆದಿದ್ದಾರೆ ಆ್ಯಂಡ್ ತೋರಿಸ್ತೀನಿ. ಸೊ ಈ ಎಕ್ಸ್ಟ್ರಾ ಕ್ವಶನ್ಸ್ ಏನಿದೆ ಸ್ಟಾರ್ಟಿಂಗಲ್ಲಿ ಬರೆದಿಲ್ಲ, ಲಾಸ್ಟಲ್ಲಿ ಬರೆದಿರೋದು. ಆ್ಯಂಡ್ ಇಲ್ಲಿ 2 ಮಾರ್ಕ್ಸ್ ನೋಡಂಗಿದ್ರೆ ಸೊ ಫಸ್ಟು 19, ಸೊ ಅಂದರೆ ಅದೇ ಆರ್ಡ್ರಲ್ಲಿ ಹೋಗಿದೆ. ಸೊ 17, 18, 20 ಸೊ ಅದೇ ಆರ್ಡ್ರಲ್ಲಿ ಬಂದಿದ್ದಾರೆ. ಸೊ ಲಾಸ್ಟಲ್ಲೂ ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋದೇನಿದೆ ಅಲ್ಲ, ಸೊ ಇದೇ ಆರ್ಡ್ರಲ್ಲಿದೆ. 22, 24, 28 ಸೊ ಫಸ್ಟು 2 ಮಾರ್ಕ್ಸು, ಅದಾದಮೇಲೆ 4 ಮಾರ್ಕ್ಸು, ಅದಾದಮೇಲೆ ಬೇರೆ. ಆ್ಯಂಡ್ ಆಲ್ಸೋ ಗ್ರಾಮರ್ ಏನಿದೆ ಅಲ್ಲ, ಸೊ ಗ್ರಾಮರ್ ಈಗ 3 ಕೊಟ್ಟಿರ್ತಾರೆ, 2 ಬರೀರಿ ಅಂದಿರ್ತಾರೆ. ಸೊ ಅದರಲ್ಲೂ ಅಟ್ ಎ ಟೈಮ್ ಸೊ ಗ್ರಾಮರ್ ಬರೀಬೇಕಾದ್ರೆ 3 ಬರೆದಿರೋದು, 3 ಪ್ರತಿಯೊಂದರಲ್ಲೂ ಎಕ್ಸ್ಟ್ರಾ ಇದೆ. ಆ್ಯಂಡ್ ಆಲ್ ಆರ್ ಕರೆಕ್ಟ್. ಸೊ ತೋರಿಸ್ತೀನಿ. ಅದಕ್ಕೆ ಆ ಒಂದು ಡೆಡಿಕೇಶನ್ ಫಸ್ಟೇ ಇತ್ತು ಸ್ಕೋರ್ ಮಾಡಬೇಕು ಅಂತ. ನೋಡ್ರಿ ಇಲ್ಲಿ. ಆ್ಯಂಡ್ ಪ್ರೆಸೆಂಟೇಷನ್, ಮೇನ್ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್. ಸೊ ಆಪ್ಷನ್ಸ್ ಬರೀತೀರಾ, ಏನಿದೆ ಆಪ್ಷನ್ಸು ಅಂತಲೂ ಬರೀರಿ. ಈಗ ನಿಮಗಿರೋದು ಈಗ ಪದ್ಯ ಭಾಗ ತೊಗೊಂಡ್ರಿ ಅಂದರೆ ಫಸ್ಟ್ ಲೆಸನ್ ಇನ್ನೂ ಹುಟ್ಟದಿರಲಿ ನಾರಿ ಅನ್ನೋಲ್, ಅಥವಾ ಏನೋ ಅದು 3rd ಆಯ್ತಲ್ಲ, ಯಾವುದಿದೆ ಫಸ್ಟು ಕದಡಿದ ಸಲೀಲಮ್ಮು. ಸೊ ಇದೆಲ್ಲ ಏನಿದೆ 7 ಮಾರ್ಕ್ಸು. ಸೊ 7 ಮಾರ್ಕ್ಸಾ? ದಿಸ್ ಆರ್ ಇಂಪಾರ್ಟೆಂಟ್. ಸೊ ಇನ್ನು ಕೆಲವೊಂದಿದೆ 2 ಮಾರ್ಕ್ಸ್ ಇದೆ. ಅಥವಾ ನೀವು ಗದ್ಯ ಭಾಗ ತೊಗೊಂಡ್ರಿ ಅಂದರೆ ಗದ್ಯ ಭಾಗದಲ್ಲಿ ಹೈಯೆಸ್ಟ್ ಎಷ್ಟಿದೆ? 5 ಮಾರ್ಕ್ಸು. ಸೊ 5, 3, 2 ಈ ಥರ ಇದೆ. ಸೊ ಅದನ್ನು ನೀವು ಸಾರ್ಟ್ ಮಾಡಿಕೊಡ್ರಿ. ಓಕೆ, ನಾನು ಫಸ್ಟ್ ಯಾವ್ದು ಓದಬೇಕು, ಹೈಯೆಸ್ಟ್ ಯಾವ್ದು ವೆಯ್ಟೇಜ್ ಇದೆ. ಸೊ ಈಗ ಕದಡಿದ ಸಲೀಲಮ್ ಆಯಿತು, ಅಥವಾ ಇನ್ನೂ ಹುಟ್ಟದ್ರಲ್ಲಿ ನಾರಿ ಅನ್ನೋಲ್. ಸೊ ಇದೆಲ್ಲ ಈಗ ನಾವೇ ಆಗಲೇ ಮಾಡಿದ್ದೀವಿ. ಸೊ 1 ಶಾಟ್ ಇದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಚೆಕ್ ಮಾಡಿರಿ. ಅದ್ರ ಜೊತೆಗೆ ಒಂದಂತೂ ಬಿಡಲೇಬಾರ್ದು, ಹೌದೋ ಇಲ್ಲೋ? ಯಾವುದು? ಕೃಷ್ಣೇಗೌಡನ ಆನೆ. 25 ಮಾರ್ಕ್ಸು ಬಿಡ್ತೀರಾ? 25 ಮಾರ್ಕ್ಸು. ಸೊ ಆ್ಯಂಡ್ ಅದನ್ನು ಇಟ್ಸ್ ನಾಟ್ ಲೈಕ್ ಏನೋ ಯಾವುದೋ ಒಂದು ಪಾಠ ಇದೆ ಅಂತಲ್ಲ, ಇಂಟ್ರೆಸ್ಟಿಂಗಾಗೂ ಇದೆ, ಹೌದೋ ಇಲ್ಲೋ? ಸೊ ನೋಡೋಣ. ಸೊ ಇಲ್ಲಿ ಆಪ್ಷನ್ಸ್ ಏನಿದೆ, ಆಪ್ಷನ್ಸ್ ಬರೀಬೇಕಾದ್ರೆ ಆಪ್ಷನ್ ಬರೀರಿ ಇ. ಓಕೆ, ಅದೇನು ಆನ್ಸರು? ಏನು ಆನ್ಸರು ಕ್ಲೀನಾಗಿ ಬರೀರಿ. ಆ್ಯಂಡ್ ಇಲ್ಲಿ ನೀವು ಚೆಕ್ ಮಾಡಿದ್ರಿ ಅಂದರೆ 10 ಕ್ವಶನ್ MCQs ಏನಿದೆ ಅಷ್ಟೇ ಇದೆ ಒಂದು ಪೇಜಲ್ಲಿ. ಇಲ್ಲಿ ಜಾಗ ಇದೆ ಅಂತ ಕಂಟಿನ್ಯೂ ಮಾಡಿಲ್ಲ, ಮಾಡೋಕ್ಕೆ ಹೋಗ್ಬೇಡ್ರಿ. ಇದೆ, ಸಾಕಷ್ಟು ಪೇಜಸ್ ಇರುತ್ತೆ. ಸುಮ್ಮನೆ ಯಾಕೆ ಅಲ್ಲೇ ಎಲ್ಲ ಅಂದರೆ ಅಲ್ಲಿ ತೋರಿಸೋದು ಬೇಡ. ದೇರ್ ಈಸ್ ಎನಫ್ ಆಫ್ ಸ್ಪೇಸ್. ನೋಡ್ರಿ ಇಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ನೆಕ್ಸ್ಟ್ ಕ್ವಶನ್ಸು. ಸೊ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತಾ? ನೆಕ್ಸ್ಟ್ ಅದಾದಮೇಲೆ ಮ್ಯಾಚ್ ಆಫ್ ಫಾಲೋಯಿಂಗ್. ಸೊ ಮ್ಯಾಚ್ ಆಫ್ ಫಾಲೋಯಿಂಗ್ ಬರೀಬೇಕಾದ್ರೂ ಸೊ ಕ್ವಶನ್ ಏನಿದೆ ಅದರ ಆನ್ಸರು. ಆ್ಯಂಡ್ ಮ್ಯಾಚ್ ಆಫ್ ಫಾಲೋಯಿಂಗ್ ನಿಮ್ಗೆ ಏನು ಬರುತ್ತೆ? ಗದ್ಯ ಭಾಗ ಪದ್ಯ ಭಾಗದಿಂದ ಯಾರು ಬರೆದಿದ್ದಾರೆ ಅನ್ನೋದಂತೂ 2 ಅಥವಾ 3 ಕ್ವಶನ್ ಅಂತೂ ಅದ್ರ ಮೇಲೆ ಇದ್ದೇ ಇರತ್ತಾ. ಸೊ ಈಗ ಪುರಂದರ ಸರಸರು ಕೀರ್ತನೆ ಆಯಿತು, ಅಥವಾ ಶಿಲುಬೆಗೆ ಏರಿದನು ನಿಸಾರ್ ಅಹಮದ್ರು. ಸೊ ಈ ಥರ. ಸೊ ಇದ್ರ ಮೇಲೆ ಅಂತೂ ಅಂದರೆ ಯಾರು ಬರೆದಿರೋದು ಏನು ಇದಂತೂ ಪಕ್ಕಾ ಬಂದೇ ಬರುತ್ತಾ. ಸೊ ಕ್ಲೀನಾಗಿ ಬರೀರಿ.
ಆ್ಯಂಡ್ ಕ್ವಶನ್ ನಂಬರ್ ಹಾಕ್ರಿ. ಸೊ ಏನಿದೆ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಇಲ್ಲೇನಿದೆ ಸೊ ಇಲ್ಲಿ ಈ ಸೆಕ್ಷನ್ನು. ನೆಕ್ಸ್ಟ್ ಅದಾದಮೇಲೆ ಕ್ಲೀನಾಗಿ ಆ್ಯಂಡ್ ಕ್ವಶನ್ ಆನ್ಸರ್ಸ್ ಬರೀಬೇಕಾದ್ರೆ ನೋಡ್ರಿ, ಇಲ್ಲಿ ಏನೇನು ಇಂಪಾರ್ಟೆಂಟ್ ಏನಿದೆ ಅಂಡರ್ಲೈನ್ ಮಾಡಿರೋದು. ಸೊ ಇಲ್ಲಿ ಪಾಂಡವರು ಓಕೆ ಅಂದಿದ ತಕ್ಷಣ ಓಕೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಅಂದರೆ ಎವ್ಯಾಲ್ಯೂಯೇಷನ್ ಮಾಡಬೇಕಾದ್ರೇನು ಎವ್ಯಾಲ್ಯೂಯೇಟರ್ ಈಸಿ ಆಗುತ್ತೆ. ಹೌದಪ್ಪ ಅವರು ಓದಬೇಕಾಗಿಲ್ಲ. ಓಕೆ ಎಲ್ಲೆಲ್ಲಿದೆ ಅಂಡರ್ಲೈನ್ ಮಾಡಿದಾರಾ? ಓಕೆ 2 ಸೇನೆಗಳು. ಹಾಂ ಓಕೆ ನೆಕ್ಸ್ಟು ಹೊಗಳುವಂತೆ ಯುದ್ಧ ಮಾಡಿ. ಓಕೆ ರಾಮ ಲಕ್ಷ್ಮಣ. ಓಕೆ ನೆಕ್ಸ್ಟು ಅದೇ ರೀತಿ ಈಗ ನೆಕ್ಸ್ಟ್ ಕ್ವಶನ್ ನೋಡಿದ್ರಿ ಅಂದರೆ ಈಗ ಪಾಂಡವರು. ಓಕೆ ಸೊ ಯಾರು? ಅರ್ಜುನ, ಧರ್ಮರಾಯ, ಭೀಮ, ನಕುಲ, ಸಹದೇವ. ಸೊ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ? ಸೊ ಇಂಪಾರ್ಟೆಂಟ್ ಅಂಡರ್ಲೈನ್ ಮಾಡಿರಿ ಪ್ರತಿಯೊಂದರಲ್ಲೂ. ಎಕ್ಸ್ಟ್ರಾ ಕ್ವಶನ್ ಬರೆಯೋದಷ್ಟೇ ಅಲ್ಲ, ಇಂಪಾರ್ಟೆಂಟ್ನ ಅಂಡರ್ಲೈನ್ ಮಾಡಿ. ಆ್ಯಂಡ್ ಇಂಪಾರ್ಟೆಂಟ್ನ ಅಂಡರ್ಲೈನ್ ಮಾಡೋದಷ್ಟೇ ಅಲ್ದಿರ ಪ್ರತಿಯೊಂದು ಆನ್ಸರ್ ಆದಮೇಲೂ ಲೈನ್ ಹಾಕಿದ್ದಾರೆ. ಸಿ ದ ಪ್ರೆಸೆಂಟೇಷನ್. ಈ ಪ್ರೆಸೆಂಟೇಷನ್ ನೋಡೇನೆ ಮಿಸ್ಟೇಕ್ಸ್ ಮಾಡೋದು ಹುಡ್ಕೋದು ಕಮ್ಮಿ ಆಗುತ್ತೆ ಎವ್ಯಾಲ್ಯೂಯೇಟರ್ಸು ಆಬ್ವಿಯಸ್ಲಿ. ಸೊ ಇಷ್ಟು ಕ್ಲೀನಾಗಿ ಬರೆದಿದ್ದಾರೆ. ಸೊ ಕೈ ಹಿಂಗೆ ಹೋಗುತ್ತೆ. ಸೊ ಅಷ್ಟು ಈಸಿಯಾಗಿ ಹೋಗುತ್ತೆ. ಓಕೆ ಆ್ಯಂಡ್ ಅಗೇನ್ ಇಲ್ಲಿ ಸ್ಪೇಸ್ ಇಲ್ಲ, ಫೈನ್. ಸೊ ಸ್ಟಾರ್ಟಿಂಗಲ್ಲಿ ಬೇಕಿದ್ರೆ ಒಂದು ಸ್ವಲ್ಪ ಸ್ಪೇಸ್ ಬಿಡ್ರಿ ಕ್ಲೀನಾಗಿ. ನೋಡಿರಿ ಇಲ್ಲಿ 1 ಆಯಿತು, 2 ಆಯಿತು, ಮುಗೀತು. ಸ್ಪೇಸ್ ಇದೆ, ಆದರೆ ನೆಕ್ಸ್ಟ್ ಕ್ವಶನ್ನ ಇಲ್ಲೇ ಬರ್ತಿಲ್ಲ. ಬಿಕಾಸ್ ಎಷ್ಟು ಲೈನ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಇರ್ಬೋದು. ಒಂದು ಎಕ್ಸ್ಟ್ರಾ ಲೈನ್ ಏನಾದರೂ ಇನ್ನೊಂದು ಕಡೆ ಹೋಯಿತು ಅಂದರೆ ಏನಕ್ಕೆ ಬೇಕು? ತೊಂದರೆ ಇಲ್ಲ, ನೆಕ್ಸ್ಟ್ ಪೇಜಲ್ಲಿ ಬರೀರಿ. 1 2 3 ಮುಗೀತು. ಸೊ ಇಲ್ಲಿ ಗೊತ್ತಾಯಿತು. ಓಕೆ ನಾನು ಸ್ಟಾರ್ಟಿಂಗಿಂದ ಬರೆದ್ರೆ ನಾನು ಇನ್ನೂ 3 ಆನ್ಸರ್ ಬರಿಬೋದು. ಸೊ 3 ಆನ್ಸರ್ ಬರೆದಿದ್ದು. ಇದ್ರದ್ದು ಹೇಳಿದ್ನಲ್ಲ ಸೀಕ್ವೆನ್ಸದು. ಸೊ ಸೀಕ್ವೆನ್ಸದು ನೋಡಿರಿ. ಸೊ ಎಲ್ಲಿದೆ? 17. ಸೊ 17, 18, 20. ನೆಕ್ಸ್ಟು 21 ಅದೇ ಸೀಕ್ವೆನ್ಸು. 23, 25, 26, 27. ಸೊ 2 ಮಾರ್ಕ್ಸದು. ನೆಕ್ಸ್ಟ್ ಅದಾದಮೇಲೆ ಈ ವಿಭಾಗ ಬರೀಬೇಕಾದ್ರೆ ಹೆಡ್ಡಿಂಗ್ ಅಂದರೆ ಏನು ಬರಿತಿದ್ದೀರಾ? ಪ್ರಸ್ತುತ, ಸಂದರ್ಭ, ವಿವರಣೆ ಮುಗೀತು. ಸ್ವಾರಸ್ಯ 4 ಮುಗೀತು. ನೆಕ್ಸ್ಟ್ ಅದೇ ಪ್ರಸ್ತುತ, ಸಂದರ್ಭ, ವಿವರಣೆ, ಸ್ವಾರಸ್ಯ ಮುಗೀತು. ಸೊ ಪ್ರತಿಯೊಂದಕ್ಕೂ ಅದು ಬೇಕೇ ಬೇಕಾ? ಸೊ ಕ್ಲೀನಾಗಿ ಬರೀರಿ. ಓಕೆ ಪ್ರಸ್ತುತ ಆದಮೇಲೆ ಏನು? ಸೊ ಜನಪದ ಸಾಹಿತ್ಯ, ಸೊ ಗರತಿಯ ಹಾಡು ಸೊ ತೊಗೊಂಡಿರೋದು. ನೆಕ್ಸ್ಟು ಯಾರಿಗೆ? ಸಂದರ್ಭ ಏನು? ತಾಯಿಯ ಕುರಿತು. ಯಾರ ಕುರಿತು? ತಾಯಿಯ ಕುರಿತು ಹೇಳುವಾಗ. ಓಕೆ ಸೊ ನೆಕ್ಸ್ಟು ಎಲ್ಲಿಗೆ? ಬೇಸಿಗೆ ಕಾಲದಲ್ಲಿ, ಬೇವಿನ ಮರ. ಸೊ ನೋಡ್ರಿ ಇಲ್ಲಿ. ಓಕೆ ಇಲ್ಲಿ ಅವ್ರು ಟಿಕ್ ಮಾರ್ಕ್ ಹೋಗೋದು. ಓಕೆ ಜಾಸ್ತಿ ಇಲ್ಲ, ಹುಡ್ಕೋದು ಬೇಕಿಲ್ಲ. ಎವ್ಯಾಲ್ಯೂಯೇಟರ್ಸ್ ಈಸಿ ಆಯಿತು. ಆ್ಯಂಡ್ ಅಗೇನ್ ಇಲ್ಲೂ ನೋಡ್ರಿ ಪ್ರತಿಯೊಂದರಲ್ಲೂ. ಸೊ ಎಲ್ಲಿಂದ ತೊಗೊಂಡಿರೋದು, ಯಾರ್ದು ಬರೆದಿರೋದು, ನೆಕ್ಸ್ಟು ವಿವರಣೆ ಏನಿದೆ, ಸೊ ಸ್ವಾರಸ್ಯ ಏನಿದೆ, ಎಷ್ಟು ಕ್ಲೀನಾಗಿದೆ. ಓಕೆ ನೋಡಿ ಪ್ರತಿಯೊಂದರಲ್ಲೂ ಪೇಜಲ್ಲಿ ಹೆಂಗಂದ್ರೆ ಹೆಂಗೆ ಸ್ಟಾರ್ಟ್ ಆಗಿಲ್ಲ, ಹೆಂಗಂದ್ರೆ ಹೆಂಗೆ ಎಂಡ್ ಆಗಿಲ್ಲ. ನೋಡಿದ್ರೆ ಓಕೆ 3-4 ಲೈನು. ನೆಕ್ಸ್ಟ್ ಇದು 3 ಲೈನು. ನೆಕ್ಸ್ಟು ಇದು ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಆಲ್ಮೋಸ್ಟ್ ಎಷ್ಟು 1 2 3 4 5 6 ಒಂದು 8 ಲೈನು. ಸೊ ಇಲ್ಲೂ ಒಂದು 8 ಲೈನು. ಪ್ರತಿಯೊಂದಕ್ಕೂ ಅಷ್ಟೇ ಈಕ್ವಲ್ ವೆಯ್ಟೇಜ್ ಕೊಡ್ತಿರೋದು. ಆ್ಯಂಡ್ ಈಗ ಸ್ವಾರಸ್ಯ 3 ಲೈನು. ಹಿಂಗೆ ನೋಡಿದ್ರಿ ಅಂದರೆ ಪಕ್ಕದಲ್ಲಿ 2 ಮ್ಯಾಚ್ ಆಗ್ತಿದೆ. ನಿಮಗೆ ಅನ್ನಿಸ್ತಿದೆಯೋ ಇಲ್ಲೋ? ಪ್ರೆಸೆಂಟೇಷನ್. ಓಕೆ ಆ್ಯಂಡ್ ಅಗೇನ್ ಈ ವಿಭಾಗ. ಸೊ ಕವಿ ಇದು ಎಷ್ಟು 1 ಪೇಜ್ ಆಯಿತು, ಇಲ್ಲಿಗೆ ಮುಗಿದಿಲ್ಲ. ಸೊ ನೆಕ್ಸ್ಟು ಓಕೆ ಇಲ್ಲಿ ಮುಗೀತಲ್ಲ. ಸೊ ಇದೊಂದು ಅಗೇನ್ ಸಪ್ರೇಟ್ ಪೇಜ್ ಮುಗೀತು. ನೆಕ್ಸ್ಟು ಇನ್ನೊಂದು ಸಪ್ರೇಟ್ ಪೇಜ್, ಇಲ್ಲಿಗೆ ಮುಗೀತು. ಇನ್ನೂ ಒಂದು ಲೈನ್ ಇದೆ, ಮುಗೀತು. ಇಲ್ಲೂ ನೋಡ್ರಿ 1 ಲೈನ್ ಉಳ್ದಂಗೆ ಮುಗಿಸಿರೋದು. ಸೊ ಆ್ಯಂಡ್ ಅಗೇನ್ ನೆಕ್ಸ್ಟ್ ಕ್ವಶನ್ನು ಮುಗೀತು. ಒಂದೊಂದು ಪೇಜಿಗೆ ಒಂದೊಂದು ಮುಗೀತು. ಆ್ಯಂಡ್ ಅಗೇನ್ ಪ್ರತಿಯೊಂದರಲ್ಲೂ ಇಂಪಾರ್ಟೆಂಟ್ ಏನಿದೆ ಅಂಡರ್ಲೈನ್ ಮಾಡಿರೋದು. ಭಾಷಾಭ್ಯಾಸ ಹೇಳಿದ್ನಲ್ಲ, ಭಾಷಾಭ್ಯಾಸ. ಆ್ಯಂಡ್ ಅಗೇನ್ ಓಕೆ ಈಗ ಭಾಷಾಭ್ಯಾಸ ಹೇಳಬೇಕಾದ್ರೆ ಕಮೆಂಟ್ ಮಾಡಿರಿ. ಎಷ್ಟು ಜನ ಸರ್ ನಾನು ಫುಲ್ ಗ್ರಾಮರ್ ಮುಗಿಸಿದ್ದೀನಿ, ಫುಲ್ ಗ್ರಾಮರ್, ಫುಲ್ ಆನ್ ಫುಲ್ ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಸೊ ಫುಲ್ ಆನ್ ಫುಲ್ ಮುಗಿಸಿದ್ದೀರಾ ಅಂದರೆ ಎಷ್ಟು ಜನ ಹೇಳಿ ಕಮೆಂಟ್ ಮಾಡಿರಿ. ಸರ್ ನಾನು ಫುಲ್ ಗ್ರಾಮರ್ ಮುಗಿದಿದೆ, ಅಥವಾ ಸರ್ ನಾನು ಈಗ ಗ್ರಾಮರು ಅರ್ಧ ಮುಗಿದಿದೆ, ಅಥವಾ ಸರ್ ನಾನು ಈ ಗ್ರಾಮರ್ ಸ್ಟಾರ್ಟ್ ಮಾಡ್ತೀನಿ.
ಇಟ್ಸ್ ಸ್ಟಿಲ್ ಪಾಸಿಬಲ್. ಬಿಕಾಸ್ ಈ ಗ್ರಾಮರ್ ಏನಿದೆ ಕೆಲವೊಂದು ನಾವು ಡೈಲಿ ಲೈಫ್ ಈಗ ನಾನಾರ್ಥಕ ಪದಗಳು ಅಥವಾ ತತ್ಸಮ ತದ್ಭವ ಅಂದರೆ ಈಗ ಸ್ಕೂಲಿಂದನೂ ಓದ್ಕೊಂಡೇ ಬಂದಿರ್ತೀವಿ, ಅದೇನು ಹೊಸದೇನಲ್ಲ. ಅಥವಾ ವಿರುದ್ಧಾರ್ಥಕ ಪದ ಅಥವಾ ವಿಭಕ್ತಿ ಪ್ರತ್ಯಯ ಅಂದರೆ ಏನು ಹೊಸದಾ? ಅಗೇನ್ 9th 10th ಓದ್ಕೊಂಡು ಬಂದಿರ್ತಾರೆ. ಸೊ ದಟ್ಸ್ ಫೈನ್. ಈಗ ಸ್ಟಾರ್ಟ್ ಮಾಡಿದ್ರು ಮುಗಿಸ್ಬೋದು. ಸೊ ಕಮೆಂಟ್ ಮಾಡಿರಿ. ಓಕೆ, ಸೊ ಈಗ ಭಾಷಾಭ್ಯಾಸ ಆಯಿತು. ಹೇಳಿದ್ನಲ್ಲ, ಗುಣವಾಚಕ ಏನಿದೆ 2 ಬರೆಯೋದಲ್ದಿರ ಒಂದು ಎಕ್ಸ್ಟ್ರಾ, ತದ್ಭವ ರೂಪ 2 ಬರೆಯೋದಲ್ದಿರ ಎಕ್ಸ್ಟ್ರಾ. ಸೊ ಧಾತು ಎಕ್ಸ್ಟ್ರಾ. ಸೊ ಅನ್ನದೇಶೀಯ ಪದ ಇಲ್ಲಿ ಎಕ್ಸ್ಟ್ರಾ ಇದ್ದಿದ್ದು ಈ ಕೇಸ್ ಇಲ್ಲಿ ಒಂದೇ ಅನಿಸುತ್ತೆ ಸ್ಕ್ರ್ಯಾಚ್ ಹಾಕಿರೋದು. ಸೊ ಏನಕ್ಕೂ ಎಲೆಕ್ಟ್ರಿಕ್ ಅಂತ ಏನೋ ಬರೆಯೋಕ್ಕೆ ಹೋಗಿರೋದು ಬೇಡ ಅಂದ್ಬಿಟ್ಟು ಸಿರಮ್. ಆ್ಯಂಡ್ ಅಗೇನ್ ಪತ್ರ. ಸೊ ದಿನಾಂಕ ಅಂಡರ್ಲೈನ್ ಮಾಡಿ, ಇವರಿಂದ ಇವರಿಗೆ. ಓಕೆ, ಪದ್ಯ ಆಯಿತು. ಸೊ ಧನ್ಯವಾದಗಳೊಂದಿಗೆ ಮುಗೀತು. ಪತ್ರ ಅಂತೂ ಒಂದೇ ಪೇಜಲ್ಲಿ ಕೂತ್ಕೋಬೇಕು. ಎಲ್ಲೆಲ್ಲೋ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಪೇಜು ಹೋಗೋದು ಅವಾಯ್ಡ್ ಮಾಡಿರಿ. ಓಕೆ, ಸೊ ನೆಕ್ಸ್ಟು ಪ್ರಬಂಧ. ಸೊ ನೋಡಿರಿ, ಪ್ರಬಂಧ ಆದ್ರೂ ಏನು ಬರಿತಿದ್ದೀರಾ? ಮಧ್ಯದಲ್ಲಿದೆ, ಇಲ್ಲಿಂದ ಸ್ಟಾರ್ಟ್ ಮಾಡಿಲ್ಲ. ಸೊ ಮಧ್ಯದಲ್ಲಿದೆ. ಸೊ ನೆಕ್ಸ್ಟು ಪೀಠಿಕೆ. ಓಕೆ, ವಿಷಯ ವಿವರಣೆ. ಓಕೆ, ನೆಕ್ಸ್ಟು ಅದಾದಮೇಲೆ ಗ್ರಂಥಾಲಯ ಮಹತ್ವ ಆಯಿತು. ನೆಕ್ಸ್ಟು ಉಪಸಂಹಾರ ಮುಗೀತು. ಎಕ್ಸ್ಟ್ರಾ ಕ್ವಶನ್ ಅಂತ ಬರೋದು. ಆ್ಯಂಡ್ ಅಗೇನ್ ಹೇಳಿದ್ನಲ್ಲ, ಇದು ಸೀಕ್ವೆನ್ಸಲ್ಲಿದೆ ಅಂತ. ಸೊ 19, ಅದಾದಮೇಲೆ 22, ಅದಾದಮೇಲೆ 24, ಅದಾದಮೇಲೆ 28. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಎವ್ಯಾಲ್ಯೂಯೇಟರ್ಗೆ ನೋಡೋದೇ ಬೇಕಿಲ್ಲ. ಸುಮ್ಮನೆ ಟಕ್ 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 ಎರಡು ಮುಗೀತು. ಆ್ಯಂಡ್ ಇದು ಯಾವಾಗ ಮಾಡಿರೋದು? ಎಲ್ಲ ಬರೆದು ಆದಮೇಲೆ ಟೈಮ್ ಇದೆ ಬರೆದಿರೋದು. ಆ್ಯಂಡ್ ಲೈನ್ ಹಾಕಿರೋದು, ಅಂಡರ್ಲೈನ್ ಮಾಡೋದು ಮಿಸ್ ಮಾಡಿಲ್ಲ. ಸೊ ನೋಡಿರಿ, ಎಲ್ಲ ಏನೇನು ಬೇಕು ಪ್ರತಿಯೊಂದೂ. ಸೊ ಈ ವಿಭಾಗ 4 ಮಾರ್ಕ್ಸು. ಓಕೆ, ಸೊ ಆ್ಯಂಡ್ ಅಗೇನ್ ಹೂ ವಿಭಾಗ. ಸೊ ಐ ಗೆಸ್ ಆ್ಯಂಡ್ ಐ ಆಮ್ ಶ್ಯೂರ್ ನೋಡ್ತಿರೋರಲ್ಲಿ ಸಾಕಷ್ಟು ಜನ 8/80 ಸ್ಕೋರ್ ಮಾಡ್ತೀರಾ. ಆ್ಯಂಡ್ ಇಫ್ ಯು ವಾಂಟ್, ಸರ್ ಇಫ್ ಯು ಆರ್ ಟೇಕಿಂಗ್ ದಿಸ್, ಓಕೆ ಸರ್ ನಾನು ಸ್ಕೋರ್ ಮಾಡಬೇಕು ಅಂತ ಇಷ್ಟ ಇದೆ ಅಂತಲೂ ಕಮೆಂಟ್ ಮಾಡಿರಿ. ಸೊ ಲೆಟ್ ಅಸ್ ಸಿ ಎಷ್ಟು ಜನ ಆ ಒಂದು ಕ್ಯೂರಿಯಾಸಿಟಿ ಆಯಿತು. ಆ ಒಂದು ಸರ್ ನಾನು ಕನ್ನಡ ಅಂದರೆ ಅಟ್ ಎನಿ ಕಂಡೀಷನ್ ನಾನು ಮಾಡಲೇಬೇಕು, ಆ ಒಂದು ಏನಂತೀರ, ಸೆಕೆಂಡ್ PUC ಈಗ 10th ಸ್ಕೋರ್ ಮಾಡಿರ್ತೀರ. ಸೊ 10th ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದಾಗ ಆಬ್ವಿಯಸ್ಲಿ ಫಸ್ಟ್ PUC ಏನೋ ಚೆನ್ನಾಗಿ ಬಂತು ಅಂದರೆ ಸೆಕೆಂಡ್ PUC ಆಲ್ಸೋ ವಿಲ್ ಬಿ ಲೈಕ್ ಸರ್ ಅಟ್ ಎನಿ ಕಂಡೀಷನ್ ನಾನು ಕನ್ನಡ ಔಟ್ ಆಫ್ ಔಟ್ ಸ್ಕೋರ್ ಮಾಡಲೇಬೇಕು. ಮಾಡಿರೋರು ಇದ್ದಾರೆ. ಸೊ ಸಾಕಷ್ಟು ಜನ ಇದ್ದಾರೆ. ಸೊ ನಿಮಗೂ ಇತ್ತು ಅಂದರೆ ಕಮೆಂಟ್ ಮಾಡಿರಿ. ಸೊ ಲೆಟ್ ಸಿ ಎಷ್ಟು ಜನ ಔಟ್ ಆಫ್ ಔಟ್ ಬರುತ್ತೆ ಕನ್ನಡದಲ್ಲಿ ಅಂತ. ಓಕೆ, ಸೊ ಹೋಪ್ ನೆಕ್ಸ್ಟ್ ಇಯರು ವಿಡಿಯೋ ಮಾಡಬೇಕಾದ್ರೆ ನಿಮ್ಮದೇ ಆನ್ಸರ್ ಶೀಟ್, ನಿಮ್ದ್ರಲ್ಲಿ ಒಬ್ರದ್ದು ಆನ್ಸರ್ ಶೀಟ್ ಇಲ್ಲಿರುತ್ತೆ ಅಂತ. ಆ್ಯಂಡ್ ಬರೀ ನಿಮ್ಮದು ಆನ್ಸರ್ ಶೀಟ್ ಅಲ್ಲ, ಐ ಹೋಪ್ ನೀವೇ ಬಂದು ನಿಮ್ಮ ಆನ್ಸರ್ ಶೀಟ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ. ಸೊ ವಿ ಆರ್ ಲುಕಿಂಗ್ ಫಾರ್ ದಟ್. ಓಕೆ, ಸೊ ನಿಮ್ಮ ಆನ್ಸರ್ ಶೀಟು ನೀವೇ ಬಂದು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಇಟ್ಸ್ ನಾಟ್ ಸಮಥಿಂಗ್ ಅನ್ಯೂಶಲ್, ಅಂದರೆ ಒಂಥರ ಇಟ್ಸ್ ಎ ಡಿಫ್ರೆಂಟ್, ರೈಟ್? ಸೊ ನೀವು ಹೆಂಗೆ ಬರೆದಿದ್ದೀರಾ, ನಿಮ್ಮ ಒಂದು ಏನಂತೀರ ಅನುಭವನ ನೀವೇ ಹಂಚ್ಕೊಳ್ಳೋದು. ಸೊ ಲೆಟ್ ಸಿ, ಓಕೆನಾ? ಸೊ all the very best for your exams. Hopefully we'll be having more out of outs. That's it. Thank you. Bye bye. Take care. Jai Hind. Jai Karnataka.